ಏನು ಬಿಡದ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಏನ್ ಹೇಳ್ತಾ ಇದ್ದೆ ಮರ್ತೇ ಒಂದಲ್ಲ. ನೋವಿದೆ, ಆಕ್ರೋಶ ಇದೆ. ಇದು ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಒಳ್ಳೆ ನಂಬರ್ ಇದು. 69 ಅಂದ್ರೆ ಹಿಂಗೆ ಪ್ರೈವಸಿ ಅನ್ನೋದೇ ಇಲ್ಲ ನನ್ನ ಲೈಫಲ್ಲಿ. ಹೋಣ ಎಷ್ಟು 30 ರೂಪಾಯಿ ಫಸ್ಟ್ ನೀವು ಮಾಡ್ಕೊಳ್ಳಿ. ಕೆಂಪು ಹಿಟ್ಟು ತಗೊಂಬರೋ, ಅದು ಲೆಮನ್ ಫ್ರಾಗ್ರೆನ್ಸ್ ಸಾಕಾಗಿರ್ತದೆ, ಹೋಗೋದೇ ಇಲ್ಲ ಅದು. ನಿಮ್ಗೆ ಗೊತ್ತಾಗಲ್ಲ. ಹೆಣ್ಮಕ್ಳು ಹಿಂಗೆ ಇರ್ಬೇಕು ಬಿಡಿ, ಹೆಣ್ಮಕ್ಳು ಹಿಂಗೆ ಇರ್ಬೇಕು ಬಿಡಿ. ಮದುವೆ ಆಗಿ ಡಿಪ್ರೆಷನ್ ನೀವು ಹಾಕ್ಸ್ಕೊಳ್ಳಿ ಫುಲ್ಲು ಯಶಸ್ವಿ ಅಂತ. ನಮಸ್ತೆ ಸರ್, ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆ ಕೆಳಗಡೆಯಿಂದ. ಫುಲ್ಲು ಪಂಕಾಗಿ ರೆಡಿಯಾಗಿ ನೋಡಿ ಗೈಸ್. ಇವತ್ತೇ ಹಾಕ್ತಿರೋದು 18 ಶರ್ಟು. ಸೊ ಸಕ್ಕದಾಗಿದೆ, ಕಂಫರ್ಟು ಮಸ್ತಾಗಿದೆ, ಪ್ರಮೋಷನ್ ಅಂತಲ್ಲ ನಿಜವಾಗ್ಲೂ. ಆ್ಯಂಡ್ ಶೂಸ್ ಕೂಡ ಅದ್ಭುತವಾಗಿದೆ. ಸೊ ಇವಾಗ ರೆಡಿಯಾಗಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಿಲಮ್ಗೆ ಹೋಗ್ತಾ ಇದ್ದೀವಿ. ಬಟ್ ಅದಕ್ಕೂ ಮುಂಚೆ ರಾಜಾಜಿನಗರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡಿ ನಮ್ಮ ಪಿಕ್ ಮಾಡಕ್ಕೆ ಬಂದಿರೋದು ಯಾರು ಸುವಾಗು ಯಾವ ಕಾರಲ್ಲಿ ಬಂದಿದ್ದಾನೆ ನೋಡಿ. ವಾವ್ ನನಗೆ ಹೋಗೋಣ. ಏನು ಮಚ್ಚ 10,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಪೆಟ್ರೋಲ್ ಇವೇನೋ ನೋಡು ಅಣ್ಣ ಇಂಡಲ್ ಕೊಟ್ಬಿಟ್ಟು ಅವನು ಅದಕ್ಕೆ ಎತ್ತದಲ್ಲ ನನ್ನ ಮಗವನ್ನು. ನನ್ನ ಪ್ರಕಾರ ಗೈಸ್ ನಮ್ಮ ವಕೀಲು ಏನು ಬಿಡದ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಇದಕ್ಕೆ ಪೆಟ್ರೋಲ್ ಇಸಕ್ಕಾಗಲ್ಲ ಅಂದ್ಬಿಟ್ಟು ಗಾಡಿ ಸೆಡ್ ಮಾಡ್ಬಿಟ್ಟವನೆ. ಸೊ ನನ್ನ ಕಾರ್ ಎಲ್ಲೋ ಬೇಕಿತ್ತು ಅಂತ ಹೇಳ್ಬಿಟ್ಟು ನನ್ನ ಕಾರೇ ತಗೊಂಡು ಹೋಗಿದ್ದಾನೆ. ಅದಕ್ಕೋಸ್ಕರ ನಾವು ಅವ್ನ ಕಾರೇ ತಗೊಂಡ್ಬಂದಿದ್ದೀವಿ. ಇವಾಗ 3 ದಿವಸ ಇದನ್ನ ಸಾಕುವಷ್ಟರಲ್ಲಿ ನಮ್ಮ ಕಾರ್ನ 1 ತಿಂಗಳು ಸಾಕ್ಬೋದು. ಓಕೆ ಗೈಸ್, ಇವಾಗ ಸೀನ್ ಏನಂತ ಹೇಳಿದ್ರೆ ನಿನ್ನೆ ನಮ್ಮ ಆದಿತ್ಯನ ಬರ್ತಡೇ ಆಯಿತು. ಕಾಲಕ್ರಮೇಣ ನಾವೆಲ್ಲ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಇದ್ದಿದ್ದರಿಂದ ನಿನ್ನೆ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾಳೆ ರಾತ್ರಿ ಹೋದರೆ ನಾವು 12 ಗಂಟೆಗೆ ಹೋದರೆ ಬೆಳಗಿನ ಜಾವ 5 ಗಂಟೆಗೆ ಬರ್ತೀವಿ. ನಾಳೆ ದಿವಸ ಕೆಲಸಗಳು ಆಗಲ್ಲ. ಸೊ ಅದಕ್ಕೆ ಈ ವಾರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ ಏನಾಗುತ್ತೋ, ಅದೊಂದು ಇನ್ನೂ ಪೆಂಡಿಂಗಲ್ಲೇ ಇದೆ. ಅದಾದಮೇಲೆ ಇವಾಗ ಫಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ವಿನಯ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ವಿನಯ್ ಮನೆಗೆ ಹೋಗಿ ವಿನಯ್ನ ಪಿಕ್ ಮಾಡಿ ನಮ್ಮ ಹುಡುಗನಲ್ಲೇ ಬಿಟ್ಟು ಅಲ್ಲಿಂದ ನಾವು ರಾಜಾಜಿನಗರ್ಗೆ ಹೋಗ್ತೀವಿ. ಅಲ್ಲಿಂದ ನಿತಿನ್ ಬ್ರೋ ಬಂದು ಜಾಯ್ನ್ ಆಗ್ತಾರೆ. ಟೋಟಲ್ ನಾವು 6 ಜನ ಫಿಲಮ್ಗೆ ಹೋಗ್ತಾ ಇರೋದು. ಯಾವ ಫಿಲಮ್ಗೆ ಅಂತ ಹೇಳಿದ್ರೆ ನಮ್ಮ ಡಾಲಿ ಧನಂಜಯ್ ಅವ್ರದ್ದು ಮದರ್ ಪ್ರಾಮಿಸ್ ಆಯ್ತು. ಆಮೇಲೆ ಅವ್ರ ಫಿಲಮ್ಗೆ ಹೋಗ್ತಾ ಇದೀವಿ. ಯಾವುದೇ ರೀತಿ ಇನ್ವಿಟೇಷನ್ ಏನಿಲ್ಲ, ಎಲ್ಲ ಜನರಲ್ಗೆ ಹಾಕೊಂಡು ಕೂತಿರ್ತಾನೆ. ಫಸ್ಟ್ ಫೋನ್ ಬರ್ತಾವ ಗೊತ್ತಾ. ಸೊ ಎಲ್ಲ ಏನ್ ಹೇಳ್ತಾ ಇದ್ದೆ ಮರ್ತೇ ಒಂದಲ್ಲ. ಮದರ್ ಪ್ರಾಮಿಸ್ ಮೂವಿ ಕರ್ಕೊಂಡು ಹೋಗ್ತೀವಿ ಹೇಳು. ಸೊ ಈ ಡೈಲಾಗ್ ಕಟ್ಟು. ನೆಕ್ಸ್ಟ್ ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಏನ್ ಹೇಳ್ತಾ ಇದ್ದೆ ಮಚ್ಚ, ನಾನು ಏನ್ ಹೇಳ್ತಾ ಇದ್ದೆ ಮರ್ಸ್ಬಿಟ್ರೆ. ನಾವು ಯಾವ ಮೂವಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮದರ್ ಪ್ರಾಮಿಸ್ ಫಿಲಮ್ಗೆ. ಸೊ ಆ ಫಿಲಮ್ಗೆ ನಮ್ಗೆ ಯಾವುದೇ ರೀತಿ ಇನ್ವೈಟ್ ಬಂದಿಲ್ಲ. ನಾವೇ ಪ್ರೀಮಿಯರ್ ಶೋಗೆ ದುಡ್ಡು ಕೊಟ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. 750 ರೂಪಾಯಿ ಟಿಕೆಟ್ ಕೊಟ್ಟು ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಯಾಕಂತ ಹೇಳಿದ್ರೆ ರಾಜಾಜಿನಗರಲ್ಲಿ ಕೆಲಸ ಇತ್ತು, ಅಲ್ಲಿ ಮುಗಿಸ್ಕೊಂಡು ಹಂಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ ಹೋಗೋಣ. ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನೇನು ಮಾಡ್ತೀವಿ, ಮೂವಿ ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ತೋರಿಸ್ಕೊಂಡು ಬರ್ತೀನಿ ಬನ್ನಿ. ಮೈಲೇಜ್ ಸಿಟಿಯಲ್ಲಿ 4-5 ಕೊಡ್ತಾರೆ. 6 ಅಂತ ಮಕ ಕೊಡ್ತದೆ. ಡಬಲ್ ಡಿಜಿಟ್ ಇಲ್ಲ ಮಚ್ಚ, ಡಬಲ್ ಡಿಜಿಟ್ ಬರುತ್ತೆ ಲಾಂಗ್ ಅಲ್ಲಿ 10 11 ಹೋಣ ಎಷ್ಟು 30 ರೂಪಾಯಿ 30 ರೂಪಾಯಿ 2,500. ಒಂದ್ ಸೆಕೆಂಡ್ ಸೈಕ್ ಆಗೋಗಿರ್ತಾರ ಅವರು. ಅಣ್ಣ ಒಂದ್ ಸೆಕೆಂಡ್ ಸೈಕ್ ಆಯ್ತಾನೆ, ಸೈಕ್ ಆಯ್ತಾನಿಲ್ಲ? ನೀವು ತಪ್ಪಾಗಿ ಕೇಳಿಸ್ಕೊಂಡ್ರಿ ಅನ್ಕೊಂಡ್ರ? ಕರೆಕ್ಟಾಗಿ ಕೇಳಿಸ್ಕೊಂಡ್ರ? ಸೈಕ್ ಆಯ್ತಾ ಓಲಿ? ಇಲ್ಲ ಸಾಕು ಬಿಡ್ರಿ, ಇನ್ನ ಗೊತ್ತಿಲ್ಲ ಅಂತಾನೆ ಹೇಳೋ ನೀನು. ಜಾಸ್ತಿ ಮಾತಾಡ್ತಾ ನಮ್ಗೆ ಅರ್ಥ ಆಗಲ್ಲ. ನೀವು ಪಕ್ಕ ಪವನ್, ನೀವು ಪವನ್ನೇ ನೀವು. ಅಲ್ಲ ನಾರ್ತೀನಿ ಸಾಕೆ ಆಗಲ್ಲ. ಬೇರೆಯವ್ರಾಗಿದ್ರೆ ನಿಂಗೇನು ಗೊತ್ತಾಗಲ್ವಾ ಅಂತ ಬೈದಿರೋರು. ಇವ್ರು ಹಾಕಕ್ಕೆ ಹೊಟ್ಟೋಗ್ಬಿಟ್ಟಿದ್ರು 30 ರೂಪಾಯಿನ. ಎಷ್ಟು ಬಂತು? ಅರ್ಧ ಟ್ಯಾಂಕು ಬರ್ಲಿಲ್ವಲ್ಲ? ಅರ್ಧ ಟ್ಯಾಂಕಲ್ಲಿ ಒಂಚೂರು ನೋಡಿ ನಮ್ಮ ಕಾರ್ಡ್ಗಳಿಗೆಲ್ಲ ಏನೂ ಇಲ್ಲ ನಮ್ದು. ಪ್ರೈವಸಿ ಅನ್ನೋದೇ ಇಲ್ಲ ನನ್ನ ಲೈಫಲ್ಲಿ. ಆಯ್ತು, ಈ ಎಲ್ಲ ಎಲ್ಲಾರ್ಗೂ ಗೊತ್ತು. ಆಯ್ತು ಬಿಡು. ವಿನಯ್ ಒಂದು ಜಾಯಿಂಟ್ ಎತ್ತಾನೆ. ಬ್ರೋ ಎಲ್ಲಿ? ಏನ್ ಬರ್ತೀರಾ ಬರಲ್ವಾ? ಸುಮ್ಮನೆ ಇರಿ ಬ್ರೋ, ಎಷ್ಟೊತ್ತಾಯ್ತು ನಿಮ್ಮ ಮನೆ ಹತ್ರ ಬಂದು. ಪಕ್ಕದ ರೋಡಲ್ಲಿ ಇದೀವಿ. ಯಾರನ್ನ ಹೇಳ್ರಿ ಇರ್ಲಿ. ನಮ್ಮ ಅತ್ಕೆನಾ?
ನಾನು ಹಂಗಂದ್ರೆ ಜೋಶಲ್ಲಿ ಇರ್ತಿದ್ದೆ. ನಾಕೆ ಅಪರಂಜಿ ಬ್ರೋ. ಹಲೋ, ಬನ್ನಿ ಓಕೆ, ಏನೋ ಮಾಡ್ತಾ ಇದ್ದೀರಾ ಅನಿಸ್ತದೆ. ನೀವು ಕಟ್ಟೆ ಮಾಡ್ಬಿಟ್ರು, ಬೆಲೆನೇ ಇಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇಂಗ್ಲೀಷಲ್ಲೇ ಮಾತಾಡಕ್ಕೆ ಇಂಗ್ಲೀಷಲ್ಲಿ ಮಾತಾಡೋ ಶಿಷ್ಯ. ಇಂಗ್ಲೀಷಲ್ಲಿ ಮಾತಾಡ್ದೆ. ವಾವ್, ಏನು ಶಿಷ್ಯ ಇದು? ಎಳ್ಕೊಂಬಿಟ್ಟ ಒಳಗಡೆ. ಏನು ಸಣ್ಣ ಇದೆ ಗೊತ್ತದು? ಓ, ಹೊಟ್ಟೆ ಹೇಳ್ದ. ನಾನು ಹೊಟ್ಟೆ ಅಲ್ಲ, ನಾನು ಹೇಳಿದ್ದು ಸಾಗರ್. ಲಕ್ ಚೇಂಜ್ ಆಗಿದೆ ಸಾಗರ್. ಲಕ್ ಚೇಂಜ್ ಆಗಿದೆ. ಏನಾಗೈತೆ? ಲಕ್ಕಿಗೆ ಲಕ್ಕ ಹೊಡೆದ್ಬಿಟ್ಟಿದ್ದ. ಹೇಳಿ ಸಾಗರ್, ಇರ್ಲಿ. ಐ ಕಾಂಟ್ ಡಿಸ್ಕ್ಲೋಸ್ ದಟ್. ಯಾಕೆ ಸಾಗರ್? ಇರ್ಲಿ, ಹೇಳು, ಪರವಾಗಿಲ್ಲ. ಏನೋ ಲಕ್ ಚೇಂಜ್ ಆಗಿದೆ ಅಂದ್ರೆ ಇನ್ನೇನು ನಮ್ದೆಲ್ಲ ಲೈಫ್ ಚೇಂಜ್ ಆಗುತ್ತೆ. ಹಾಂ, ಲೈಫ್ ಸೆಟಲ್. ಸೆಟಲ್ಲ? ಫುಲ್ ಸೆಟಲ್. ಎಂಟ್ರ ಸಾಗರ್ ಇದು ಯಾವ್ದು ಎಷ್ಟು ಲಕ್ಷ ರೂಪಾಯಿ ಕಾರ್ ತಗೊಂಡು ಸೊಟ್ ಕತ್ಸದಂತೆ ಏನಕ್ಕಿಲ್ಲ, ಟಚ್ ಆಗೋಯ್ತದೆ ಅಂತ ಅಣ್ಣ ಕಾಲ್ ಮಾಡ್ತಾ ಇದ್ದೆ ನೋಡಿ, ರಿಸೀವ್ ಮಾಡೋಣ ಇರಿ. ಓಕೆ ಗೈಸ್, ಫೈನಲಿ ವಿನಯ್ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಮನೆಗೆ ಹೋಗೋಣ. ಓ ಹಾಯ್ ಬ್ರೋ, ವಾಟ್ಸ್ಆಪ್? ಹಾಯ್ ಹಾಯ್ ಹಾಯ್. ಗೊತ್ತಾಗಿಲ್ಲ. ಇಲ್ಲ ಬ್ರೋ, ಕಣ್ ಕಾಣಿಸಿಲ್ಲ. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು ಅಂತ ಹೇಳಿ ಕಂಬ್ಳಿ ಹುಳ, ಆಮೇಲೆ ಎಲ್ಲೋ ಜೋಗಪ್ಪ, ಅವೆಲ್ಲ ಮೂವಿ ಹೀರೋ. ಓ ಕ್ರೇಜಿ ಬ್ರೋ, ಹಾಯ್ ಹಾಯ್. ಎಲ್ಲ ಹೀರೋ ಫ್ರೆಂಡ್ಸ್. ನಿಜವಾಗ್ಲೂ ಗೊತ್ತಿರಲಿಲ್ಲ ಬ್ರೋ. ನನ್ನ ನೆಕ್ಸ್ಟ್ ಮೂವಿ ಹಾಕೋತಾರೆ, ಈಗ ನೆಕ್ಸ್ಟ್ ಹಾಕೋತಾರೆ ಅಂತ. ಯಾವ ಫಿಲಮ್ ಬ್ರೋ? ಆ ಫಿಲಮ್ ಟೈಟಲ್ ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಹಂಗೆ ಹೇಳಕ್ಕಾಗುತ್ತೆ? ಟೈಟ್ಲ್ ಒಂದು ಅದಕ್ಕೊಂದು ಬ್ಲಾಗ್ ಮಾಡಿ. ನನ್ನ ಹತ್ರ ಒಂದು ಟೈಟಲ್ ಇದೆ ಬ್ರೋ. ಅದಲ್ಲ, ಒಂದು ನಿಮಿಷ ಇದೆ. ನೆಕ್ಸ್ಟ್ ಮೂವಿ ಯಾವ್ದು ಹೇಳಿ? ಬಾರ್ಡರ್ ಡೈರೀಸ್. ಬಾರ್ಡರ್ ಡೈರೀಸ್ ಕ್ರೇಜಿ. ಹಾಯ್, ನಾಚ್ಕೋಬೇಡಿ, ಕೂತ್ಕೊಳ್ಳಿ. ಕ್ರೇಜಿ ಬ್ರೋ, ನಿಮ್ದೇ ಲೈಫು. ಲೈಫ್ ಬೇಕೀಗ. ಫಸ್ಟ್ ನೀವು ಮಾಡ್ಕೊಳ್ಳಿ, ಆಮೇಲೆ ಅವ್ರಿಗೆ ಹೇಳಿರಂತೆ ವೈಫು ಅಂತ. ಇಮೋಷನಲ್ ಡ್ಯಾಮೇಜ್. ನಡೀರಿ, ಆಯ್ತು, ಬೇಜಾರು ಮಾಡ್ಕೊಬಿಡಿ. ನಾನು ನೀವು ಮದುವೆ ಆಗೋದು ಬೇಡ, ಬಿಟ್ಟಾಗ್ಬಿಟ್ಟಿದ್ದೀನಿ ನಾನು. ಗೊತ್ತು, ನಿಮ್ಗೆ ಏನಾದರೂ ಮಾಡ್ಸಕ್ ಹೋದ್ರೆ ನನಗೂ ಆಗಲ್ಲ ಆಮೇಲೆ. ಪೀಸ್ ಸಿಂಬಲ್ ನಮ್ದು. ಹೆಂಗೈತೆ? 1 ಹಿಂದೆ ನೋಡಿ. ನೋಡಿದ್ನಪ್ಪ, ಚೆನ್ನಾಗೈತೆ ಅಂತ ಹೇಳಿ, ಹೊಟ್ಟೆ ಉರ್ಸ್ತಾರೆ. ಚೆನ್ನಾಗೈತೆ ಅಂತ ಹೇಳ್ಬೇಕು. ಏನ್ರಿ 15,000 ರೂಪಾಯಿ ಪರ್ಫ್ಯೂಮ್ ಅದು ಎಲಿಕ್ಸರ್, 1 ಮಿಲಿಯನ್ ಎಲಿಕ್ಸರ್. ಓ, ಸ್ಟಾಕ್ ಇಲ್ಲದೆ ಎಲ್ಲೆಲ್ಲ ಹುಡುಕ್ ತರಿಸಿದ್ದೀನಿ ದುಬೈಯಿಂದ, ಡ್ಯೂಟಿ ಫ್ರೀಯಿಂದ. ಯಾವುದು? ಓ, ಯಾವ್ದ್ರಿ ಇದು? ಈ ಸಲ ಕಪ್ ನಮ್ದೇ ಅನ್ನೋ ಥರ ಐತೆ. ಇದೇ ರೀ ಪ್ಯಾಕೋರೋಮಾನೆ, ಇದ್ರದ್ದೇ ನಾನು ಹೇಳ್ತಾ ಇರೋದು. ಇದ್ರದ್ದು 1 ಮಿಲಿಯನ್. ಬಾಯ್ ಬ್ರೋ. ಗೈಸ್, ನಂದು ಅದೇ ಪರ್ಫ್ಯೂಮ್, ಪ್ಯಾಕೋರೋಮಾನೆ, ಸೇಮ್ ಕಂಪ್ನಿ. ಬಾಯ್ ಬ್ರೋ. ನೈಸ್ ಮೀಟಿಂಗ್ ಯು. ನೀವು ಸೇಮ್ ಸಾಗರ್ ಥರನೇ ಇದ್ದೀರಾ. ಹೈಟು, ಹೇರ್ ಸ್ಟೈಲು, ಕಲರು. ಬ್ರೌನಿ ನಾನೇನೋ ಬಿಲ್ಡಪ್ ಹಾಕೋತಾ ಇದೀಯ ಅನ್ಕೊಂಡೆ. ಇದು ಬೇಕಾದ್ರೆ ನೋಡಿ, ಚೆನ್ನಾಗಿದೆ ಇದು. ಅದು ಚೆನ್ನಾಗಿದೆ, ಅದ್ರ ಹಿಂದೆ ಇರೋದು ಚೆನ್ನಾಗಿದೆ. ಸೆಟಪ್ ಅಲ್ಲಿ ಏನು ಇದನ್ನೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಹಾಕ್ತೀರಾ ಬ್ರ್ಯಾಂಡ್ ಅಂಬಾಸಿಡರ್. ಓ ಬ್ರೋ, ಇದನ್ನ ಬಿಟ್ಟು ಇನ್ ಯಾವ್ದು ಹಾಕೊಂಡಿರೋ ಬೇಜಾರಾಗ್ತಾ ಇರಲಿಲ್ಲ. ಇದು ನನಗೆ ಕಸ್ಟಮೈಸ್ ಮಾಡ್ಕೊಟ್ಟಿದ್ದು. ಇಷ್ಟು ಮಿಕ್ಕಿದ್ದು ನಾನು 2 ಕೋಟಿ. ಅದು ಹೋಗೋದೇ ಇಲ್ಲ ನೋಡಿ, ಹಂಗೆ ಇರುತ್ತೆ. ಹಂಗೆ ಹೋಗ್ತಿದ್ದಾರೆ. ನಾನು ನೋಡ್ಕೊತೀನಿ. ನಿಮ್ಗೆ ಬೇಕಾ? ಅಲ್ಲಿ ಆರ್ಪಿಕ್ ತಗೊಂಬರು. ಹಿಟ್ಟು ಕೆಂಪು ಹಿಟ್ಟು ತಗೊಂಬರೋ. ಅದು ಲೆಮನ್ ಫ್ರಾಗ್ರೆನ್ಸ್ ಸಾಕಾಗಿರ್ತದೆ, ಹೋಗೋದೇ ಇಲ್ಲ ಅದು. ಟೀ ಶರ್ಟ್ ಹಾಕೊಳ್ಳಿ, ಟ್ಯಾಟೂ ತೋರಿಸಿ. ಹ್ಞೂ ಬ್ರೋ, ಟೀ ಶರ್ಟ್ ಹಾಕಿದ್ ಬಿಚ್ಚಿ. ಇಲ್ಲ ಬ್ರೋ, ಇನ್ನೇನು ಹಾಕ್ಸಿದ್ದೀರಾ? ಇನ್ನೇನು ಹಾಕ್ಸಿದ್ದೀರಾ? ಆಯ್ತು ಬ್ರೋ, ತೆಗೀರಿ ಬೇಗ. ಬ್ರೋ ತೆಗೀರಿ ಬ್ರೋ. ಬೇಡ ನೀವು ತೆಗೀರಿ, ಹೇಳ್ತೀನಿ. ಇವಾಗ ಅಲ್ಲೆಲ್ಲ ಸೆಲೆಬ್ರಿಟೀಸ್ ಇರ್ತಾರೆ, ತೆಗೀರಿ ಬ್ರೋ. ನೀವು ತೆಗೀರಿ ಬ್ರೋ, ಹೇಳ್ತೀನಿ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಆಂಟಿ ಆಯ್ತಾ ಊಟ? ಯಾರು ಇವರು? ಯಾರು ಏನು ಮಾತಾಡ್ಸಲ್ವಾ ನೀವು ಸುತ್ತಮುತ್ತ ಅವ್ರನ್ನ? ಯಾಕೆ? ಹೆಣ್ಮಕ್ಳು ಹಿಂಗೆ ಇರ್ಬೇಕು ಬಿಡಿ. ಓಕೆ ಗೈಸ್, ಫೈನಲಿ ಇವಾಗ ನಾವೆಲ್ಲಿ ಬಂದು ರೀಚ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊಬೈಲ್ ಪ್ಲಾನೆಟ್ ಬೆಂಗಳೂರು. ಬಾ, ಏನ್ರಿ ಶೂಸು ಸಾಕಾಗೈತೆ. ಬ್ಯಾಲ್ಮೇನು ಕ್ರೇಜಿ ಟೀ ಶರ್ಟು ಮಸ್ತು. ನಾಚ್ಕೊಂತಾರೆ ಇವ್ರು ಯಾಕೋ. ಅಲ್ಲ, ನಿಮ್ಮ ಪಕ್ಕದಲ್ಲಿ ಒಂದೇ ಇದೆಯಲ್ಲ, ಅದ್ರ ಮುಂದೆ ಯಾವ್ದಿಲ್ಲ. ಇದೆಲ್ಲ ಡಮ್ಮಿ ಚೆನ್ನಾಗೈತೆ ನೋಡಿ, ಕ್ವಾಲಿಟಿ ಚೆನ್ನಾಗಿದೆ ತುಂಬಾ. ತೀರಾ ನೋಡ ಲಾಂಚ್ ಮಾಡಿದ್ರು ಅವರೆಲ್ಲ. ಆಲ್ಮೋಸ್ಟ್ 6 ಮಂತ್ 1 ಇಯರ್ ವರ್ಕ್ ಮಾಡಿದ್ದಾರೆ. ಮಹಾಪ್ರಭು, ಏನ್ ಬಿಸಿಲು ರೀ, ತಡಿಯಕ್ಕೆ ಆಯ್ತಾ ಇಲ್ಲ ಈ ಬಿಸಿಲು. ಹಾ, ನೋಡಿಲ್ವಾ ನೀವು? ಹೌದು ಸರ್, ನಮಸ್ತೆ ಸರ್. ಏನ್ ಸರ್ ಮದ್ವೆ ಆದ್ರೆ ಒಂದು ಮಾತು ಹೇಳಿಲ್ಲ. ಎಲ್ಲೋ RCB ಫೋನ್ ಇಲ್ಲ. RCB ಫೋನ್ ತಗೊಂಡ್ಬಂದಿದ್ದೀನಿ, ತೊಳೆ.
ತುಂಬ್ಕೊಂಬಂದಿದ್ದೀನಿ. RCB ಶೂನ ಶೂ ಅಲ್ಲ, ಫೋನ್ ನಾ 180. ಶೂ ಕವರ್ ಎಲ್ಲ ಹಾಕೊಂಡ್ಬಂದಿದ್ದೀನಿ. ಏ ಶೂ ಕವರ್ ಅಲ್ಲ, ಶರ್ಟ್ ಕವರ್ ಅದು. ಇದು ಆಕ್ಚುಲಿ ರಿಂಗ್ ಚೆನ್ನಾಗಿದೆ. ನಾನು ಹೇಳಿದೆ ಮೊನ್ನೆ. ಇದಾ ಏನಾಯ್ತು ಅದರಲ್ಲಿ? ದೃಷ್ಟಿ ಬೀಳ್ಬಾರ್ದು. ಓ, ಕಣ್ಣೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ. ಇದೆ, ನಾನು ಟೀ ಶರ್ಟ್ ಹಾಕೋ ಬನ್ನಿ ಅಂತ ಹೇಳ್ದೆ, ನೀವು ಹಾಕ್ಸ್ಕೊಳ್ಳಿ ಫುಲ್ಲು ಯಶಸ್ವಿ ಅಂತ. ಏ ಹಂಗಲ್ಲಪ್ಪ, ನಾನು ಹೇಳಿದ್ದು ಟ್ಯಾಟೂನ. ಹಿಂಗೆ ಹಿಂಗೆ ಇಲ್ಲೋಡಿ ಇಲ್ಲೋಡಿ. ಕ್ರೇಜಿ ಕ್ರೇಜಿ 1 TB ನಾ? ಓ, ಕಪಲ್ ಗೋಲ್ಸ್ ಮಾಡ್ತಾ ಇದ್ದೀರಾ? ಏನು ಅದ್ಭುತವಾದ ನನ್ನ ಗಾಡಿ ನಂಬರು, ಫೋನ್ ನಂಬರು, ಮೊಬೈಲ್ ನಂಬರು 690 ಆಗೋಯ್ತು. ಇದು ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಒಳ್ಳೆ ನಂಬರ್ ಇದು. 69 ಅಂದ್ರೆ ಹಿಂಗೆ ಹಿಂಗೆ ತುಂಬಾ ಒಳ್ಳೆ. ಗಾಡಿ ಎಲ್ಲ ಇದು ಸುಜಿತ್ಗೆ ಹೇಳಿ ಮಾಡಿಸಿದ ನಂಬರು. ಏನದು ಅಂತ ಇಂಟರ್ನೆಟ್ ಸರ್ಚ್ ಮಾಡಿ. ಏ ಸುಮ್ಮನೆ ಇರಿ ಬಾಸ. ಅರ್ಥ ಆಯ್ತು ಅನ್ಸುತ್ತೆ. ಹೋಗಿ ಬನ್ರಿ. ನನ್ನ ಕಡೆಯಿಂದ ಧನ್ರಾಜ್ ಅಂಡ್ ಟೀಮ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಸೂಪರ್ ಡೂಪರ್ ಟ್ರೈಲರ್ ಬಂದಿದೆ. ಮೂವಿನೂ ಅಷ್ಟೇ ಚೆನ್ನಾಗಿರುತ್ತೆ ಅನ್ಕೋತೀನಿ. ಅನ್ಫಾರ್ಚುನೇಟ್ಲಿ ಬರೋಕ್ಕಾಗ್ತಿಲ್ಲ, ಬಟ್ ಮದರ್ ಪ್ರಾಮಿಸ್, ನಮ್ಮ ಮದರ್ ಪ್ರಾಮಿಸ್ ದೊಡ್ಡ ಹಿಟ್ಟಾಗಲಿ. ಸಿಗೋಣ, ಅವ್ರಿಗೂ ಬಾಯ್ ಹೇಳ್ಬಿಡೋಣ. ಬಾಯ್ ಬ್ರೋ, ಹ್ಯಾಪಿ ಮ್ಯಾರಿಡ್ ಲೈಫ್. ಸಿಗೋಣ ಒಂದ್ಸರಿ ಮನೆಗೆ ಊಟಕ್ಕೆ ಬನ್ನಿ. 100% ನೀವು ಬನ್ನಿ, ಖಂಡಿತವಾಗ್ಲೂ. ನೀವು ಮಾಡಿದೀವಲ್ಲ ಅಲ್ಲಿಗೆ. ಓಕೆ ಗೈಸ್, ಫೈನಲಿ ಓರಾಯನ್ ಮಾಲ್ ಹತ್ರ ಬಂದು ರೀಚ್ ಆದ್ವಿ. ಏನು ಟ್ರಾಫಿಕ್ ಅಂತೀರಾ ಯಪ್ಪ. ನಾವು ಬರೋ ಅಷ್ಟರಲ್ಲೇ 7:10 ಆಗೋಯ್ತು. 7 ಗಂಟೆಗೆ ಶೋ ಇರೋದು, 7:08 ಆಗೋಯ್ತು. ಸೊ ನಿತಿನ್ ಬ್ರೋ ಆಲ್ರೆಡಿ ಬಂದು ರೀಚ್ ಆಗಿದ್ದಾರೆ. ಅವ್ರಿಗೆ ಇವಾಗ ಮೇಲೆ ಬರೋಕೆ ಹೇಳ್ಬೇಕು. ಬನ್ನಿ. ಲಿಫ್ಟ್ ಮೇಲೆ ಹೋಗಲ್ಲ ಅಂದ್ಬಿಟ್ಟು ಮಧ್ಯ ದಾರಿಲಿ ಬಿಟ್ಬಿಟ್ರು ಗೈಸ್. ಮದುವೆ ಆಗಿ ಅಂತ ಬಂದ್ವಿ. ತುಂಬ ದಿನ ಆದ್ಮೇಲೆ ಓರಾಯನ್ ಮಾಲ್ಗೆ ಫಿಲಮಿಗೆ ಬಂದಿರೋದು ಗೈಸ್. ವಚ್ಚಾಡಯ್ಯೋ ಸ್ವಾಮಿ, ಏನ್ಟ್ರಾ ಇದೆ ನೀ ಹಬ್ಬ? ಏನು ಫಿಲಮಿಗೆ ಬಂದಿದ್ದೀರಾ, ಪಾರ್ಟಿಗೆ ಬಂದಿದ್ದೀರಾ? ಹಂಗೆ ಶೋ ಶುರು ಆಗೋಕ್ಕೂ ಮುಂಚೆನೆ ಊಟ ತೊಗೊಂಡು ಏನೋ ತಿನ್ನಕ್ಕೆ ಅಂದ್ಬಿಟ್ಟು ತೊಗೊಂಡು ಕಾಯ್ತಾ ಇದ್ದೀವಿ ಗೈಸ್. ಮಿಸ್ ಆಗಿ ಯಾವುದೋ ಬೇರೆ ಥಿಯೇಟ್ರ್, ಬೇರೆ ಆಡಿಗೆ ಬಂದ್ಬಿಟ್ಟಿದ್ದೀವಿ. 7 ಆಯಿತು ಅಂದ್ಕೊಂಡೆ. ಇನ್ನು ಫಿಲಮ್ ಶುರು ಆಗ 10 ನಿಮಿಷ ಆದ್ಮೇಲೆ ಬಂದಿದ್ದೀವಲ್ಲ, ಇದ್ಯಾವ್ದಿದು ಅಂತ. ಇಲ್ಲ ಅಡ್ವರ್ಟೈಸ್ಮೆಂಟ್. ಇವ್ರು ಯಾವಾಗಲೂ ಬಿಸ್ನೆಸ್ ಅಲ್ಲೇ ಇರ್ತಾರೆ ಬ್ರೋ. ಎಷ್ಟು ಜನ ಅವ್ರು ನೋಡೋಣ ಬನ್ನಿ. ತುಂಬವ್ರೆ ಪರವಾಗಿಲ್ಲ, ಜನ ತುಂಬವ್ರೆ. ಪಾಪ್ಕಾರ್ನ್ ತಗೊಂಡಾಯ್ತು ಗೈಸ್. ಏನ್ ಬ್ರೋ ಸಮಾಚಾರ? ಯಾವ ಮೂವಿ ಅಂತ ಹೋಗ್ಲಿಂದ ಏನು ಹೇಳಿದೆ ನಾನು? ಹಾಂ, ಎಲ್ಲ ಒಂದೊಂದು ಏಟ್ ಹಾಕ್ಬಿಟ್ಟಿರೋದು. ನಂಗೆ ಗೊತ್ತಿರಲಿಲ್ಲ ಅಷ್ಟು ಬಿಸ್ನೆಸ್ ಮಾಡಿದ್ರೆ ಏನು ಗೊತ್ತಾಗತ್ತೆ ಹೇಳಿ. ಮದರ್ ಪ್ರಾಮಿಸ್ ಗೈಸ್, ಐ ಆಮ್ ಇಂಟು ಡಿಪ್ರೆಷನ್. ಅನ್ನೊಂದು ಸ್ಟಾಪ್ ಮೂವಿ ಪ್ರೈವಸಿ ಅಂತ ಬರ್ತೈತೆ. ಸ್ಟಾಪ್ ಮೂವಿ ಪ್ರೈವಸಿ ಅಂತ ಬರ್ತೈತೆ. ಸ್ಟಾಪ್ ಮೂವಿ ಪ್ರೈವಸಿ, ಪೈರಸಿ, ಸಾರಿ. ನಾನು ಪ್ರೈವಸಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹೊಡಿರಿ ಇನ್ನೊಂದ್ಸರಿ. ಹೊಡಿತಾರಂತೆ, ಸೌಂಡ್ ಬರಲ್ವಂತೆ. ನೀನ್ ನೋಡಿ. ನಮಸ್ತೆ ಸರ್. ಗೈಸ್, ಅಣ್ಣ ಮಲಗಿದ್ರು ಇದ್ರು ಇಂಟರ್ವಲ್. ನಾವು ಈ ಫಿಲಮ್ ಖರ್ಚು ಮಾಡಿರೋದು ಎಷ್ಟು ಅಂದರೆ 1,000, 1,500, 1,500. ಆರ್ ಟಿಕೆಟು 4,500 ಪ್ಲಸ್ಸು 680 ರೂಪಾಯಿ ಪಾಪ್ಕಾರ್ನು, ಕೋಕು. ಎಷ್ಟಾಯಿತು? 5,180 ಪ್ಲಸ್ ನಿಂದು ಎಷ್ಟಾಯಿತು? 2,200 ಅಂದರೆ 5,300 ಪ್ಲಸ್ 2 7,300 ರೂಪಾಯಿ. ಆರ್ ಟಿಕೆಟ್ಗೆ 9,000 ಕಣೋ. ಹೆಂಗೆ? 15 × 6 ಎಷ್ಟು? 1,500 × 6. 1,500 ಅಲ್ಲ ಕಣ ಟಿಕೆಟು. 2 ಟಿಕೆಟ್ಗೆ 1,500.
ನಾನು 1,500 ಬುಕ್ ಮಾಡಿದ್ದೀನಿ, ನೀನು 1,500 ಬುಕ್ ಮಾಡಿದ್ಯಾ, ಇನ್ನೊಂದು 1,500. ಕನ್ನಡ ಸಿನಿಮಾಗೆ ಲಕ್ಷ ಖರ್ಚು ಮಾಡಿದ್ರೆ ಲೆಕ್ಕ ಹಾಕ್ಬಾರ್ದು. ಓ ಅಲ್ಲಲ್ಲಲ್ಲಲ್ಲಲ್ಲ ಇಷ್ಟು ಯೋಚನೆ ಮಲ್ಕೊಂಡಿರ್ಬೇಕಾದ್ರೆ ಯೋಚನೆ ಇವೆಲ್ಲ ಈ ಹಿಂಗ್ ಎಲ್ ಬೇಕಲ್ಲೆಲ್ಲ ಮಲ್ಕೋತಾರಲ್ಲ ಹೆಂಗ್ರಿ ನಾವೆಲ್ಲ ಅವಾಗ್ಲೇ ಹಂಗೆ. ಏಯ್ ಸಾಗರ್ ನೋಡ್ದೆ ಇವರೆಲ್ಲ ತುಂಬಾ ಬೇಜಾರು ಮಾಡ್ತಾ ಇದಾರೆ ಗೈಸ್. ನಿಂಗೆ ಶುರು ಆಯ್ತು ಏನೋ ಮಚ್ಚ ನೀನು. ಇಷ್ಟು ಜನ ಅವ್ರೆ ಅಪ್ಪ. ಫೈನಲಿ ಹೀರೋ ವಚ್ಚಾಡು ಸೂಪರ್ ಆಗೈತೆ ಮೂವಿ. ಅವ್ರು ಏನ್ ಬುದ್ಧಿ ಹೇಳ್ತಾ ಇದ್ದೆ? ಲವ್ ಈಚ್ ಅದರ್ ಮಿಸ್ ಮ್ಯೂಚುವಲ್ ರೆಸ್ಪೆಕ್ಟ್ ಮ್ಯಾಮ್. ಶೋಭಾಮಂದ ಬಂದಿದ ತಕ್ಷಣ ಅಣ್ಣ 100 ಕಿಲೋಮೀಟರ್ ಸ್ಪೀಡ್ ಹೇಳು ವಿನಯ್ ಏನಂತ ಕೇಳೋಣ. ಬ್ರೋ ಹೆಂಗಿತ್ತು ಮೂವಿ? ಹೆಂಗಿತ್ತು ಬ್ರೋ? ತುಂಬಾ ಎಕ್ಸ್ಪೆಕ್ಟೇಷನ್ ಇಂದ ಬಂದೆ. ಹಾಂ ಎಕ್ಸ್ಪೆಕ್ಟೇಷನ್ ನಮ್ಮನ್ನೆಲ್ಲ ಕೇಳೋದಲ್ಲ, ಮೂವಿ ಕರ್ಕೊಂಡ್ ಬಂದಿದ್ದು ನೀವೇ ಹೇಳಬೇಕು ಹೆಂಗಿತ್ತು. ನಾನು ನಂದೇನು ಪಾಲಿಸಿ ಅಂತ ಹೇಳಿದ್ರೆ, ಮೂವಿ ಕನ್ನಡ ಮೂವಿ ನೋಡ್ತೀನ ಫಸ್ಟ್ ಡೇ ನೋಡ್ತೀನಿ, ಇಲ್ಲ ಪ್ರೀಮಿಯರ್ ಶೋ ನೋಡ್ತೀನಿ. ಆಯ್ತು, ಇಷ್ಟ ಆಯಿತು ಅಂದರೆ ಸೂಪರ್ ಆಗೈತೆ ಹೋಗಿ ನೋಡಿ. ಇಷ್ಟ ಆಗಲಿಲ್ವಾ ನಾನು ಏನು ಹೇಳಲ್ಲ. ಇಲ್ಲ ಏನು ಹೇಳಿಲ್ಲ, ಹೇಳಿದ್ರೆ ನಾವು ಹೇಳ್ತಿದ್ದೀವಿ. ಓಕೆ ಸಿಗೋಣ. ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಓಕೆ ಗೈಸ್, ನೋ ವಿಲ್ ಸಿಟ್ ಸಮ್ವೇರ್. ಯಾ ವಿಲ್ ಸಿಟ್ ಹಿಯರ್. ಗೈಸ್ ಇಲ್ಲೇ ಫಿಲಮ್ ನೋಡ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಇದು ಹಳೆ ಜೆಟ್ಲಾಗು, ಇವಾಗ ಇದು ಕಾಪರ್ ಫಿಂಚ್ ಆಗಿದೆ. ಸೊ ಇದು ನಮ್ಮ ಸ್ನೇಹಿತರದೆ. ಸೊ ಅದಕ್ಕೋಸ್ಕರ ಇಲ್ಲಿ ಊಟ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಬನ್ನಿ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡೋದಿದೆ. ಏನು ಅಪ್ಡೇಟು ಅಂತ ಹೇಳಿದ್ರೆ, ನೆಕ್ಸ್ಟ್ ಟ್ರಿಪ್ಗೆ ರೆಡಿ ಆಗಿರಿ ಗೈಸ್. ಯಾಕೆ ಅಂತ ಹೇಳಿದ್ರೆ ನಾಳೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಡೇಟು ಅಂತ ಹೇಳಿದ್ರೆ 24ನೇ ತಾರೀಕು ಸಂಜೆ ಹೊರಡೋವಂಥದ್ದು. 24ನೇ ತಾರೀಕು ಅಂದರೆ ಶುಕ್ರವಾರ ಸಂಜೆ ಹೊರಟಿ ಶನಿವಾರ ಭಾನುವಾರ ಸೋಮವಾರ ಅರ್ಲಿ ಮಾರ್ನಿಂಗ್ ಬೆಂಗಳೂರಿಗೆ ಲ್ಯಾಂಡ್ ಆಗುವಂಥದ್ದು, ಬೆಂಗಳೂರು ಬರೋವಂಥದ್ದು. ಸೊ ಇದು ಕಂಪ್ಲೀಟ್ಲಿ ಟ್ರೆಕ್ ಬೇಸ್ಡ್ ಟ್ರಿಪ್ ಆಗಿರುತ್ತೆ. ಸೊ ಟ್ರೆಕ್ಕಿಂಗೇ ಮೇನ್ ಇಂಪಾರ್ಟೆನ್ಸ್ ಇರುತ್ತೆ, ಬೇರೆ ಇನ್ನೇನು ಇರಲ್ಲ. ಆ್ಯಂಡ್ ಯಾವುದೇ ರೀತಿ ಸರ್ಪ್ರೈಸ್ ಆಗಲಿ ಇನ್ನೊಂದಾಗಲಿ ಏನೂ ಇರಲ್ಲ. ಲೊಕೇಶನ್ನು ಕಂಪ್ಲೀಟ್ ಡೀಟೇಲ್ಸ್ನ ಎಲ್ಲನೂ ನಾಳೆ ಹಾಕ್ತೀನಿ. ಸೊ ಏನಕ್ಕೆ ಇವತ್ತೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಳೆಗೆಲ್ಲ ದಯವಿಟ್ಟು ರೆಡಿ ಆಗಿರಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ 50 ಮೆಂಬರ್ಸ್ ಅಷ್ಟೇ ಇದು ಒಂದು ಅವಕಾಶ ಸಿಗುವಂಥದ್ದು. ತುಂಬ ಜನ ಎನ್ಕ್ವೈರೀಸ್ ಆಗಿರೋದ್ರಿಂದ ಯಾರಾದರೂ ಆಗಿರ್ಬೋದು, ಆ ಥರ ಎಲ್ಲ ಏನಿಲ್ಲ. ಫಸ್ಟ್ ಯಾರು ರಿಜಿಸ್ಟರ್ ಆಗಿ ಯಾರು ಪೇಮೆಂಟ್ ಮಾಡ್ಕೊತಾರೆ ಫಸ್ಟ್ 50 ಮೆಂಬರ್ಸು ಅವ್ರಿಗೆ ಸ್ಲಾಟ್ಸ್ ಇರುತ್ತೆ. ಸುಮ್ಮನೆ ಯಾರ್ಯಾರೋ ರಿಜಿಸ್ಟರ್ ಆಗೋಕ್ಕಾಗಲ್ಲ. ಆ ಒಂದು ಫಾರ್ಮಲ್ಲಿ ನೀವು ಕೊಟ್ಟಿರೋ QR ಪೇಮೆಂಟ್ ಮಾಡಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ID ಹಾಕಿ ಅದನ್ನು ಅಪ್ಲೋಡ್ ಮಾಡಿದ್ರೇ ನೀವು ರಿಜಿಸ್ಟರ್ ಆಗುವಂಥದ್ದು. ಆಮೇಲೆ ನಿಮ್ಮನ್ನ ವಾಟ್ಸ್ಆ್ಯಪ್ ಗ್ರೂಪ್ಗೆ ಆ್ಯಡ್ ಮಾಡುವಂಥದ್ದು. ಸೊ ಟ್ರಿಪ್ಗೆ ಯಾರ್ಯಾರು ಬರೋಕ್ಕೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀರಾ, ನಾಳೆವರೆಗೂ ವೇಟ್ ಮಾಡಿ. ಆದಷ್ಟು ಬೇಗ ಗೂಗಲ್ ಫಾರ್ಮ್ ಹಾಕ್ತೀನಿ, ಫಿಲ್ ಮಾಡಿ ಜಾಯ್ನ್ ಆಗ್ಬೋದು. ಎಲ್ಲಿಗೆ ಏನು ಡೀಟೇಲ್ಸ್ ಅಂತ ಎಲ್ಲನೂ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪರವಾಗಿಲ್ಲ, ನೀವು ಗ್ರೂಪಿಂದ ರಿಮೂವ್ ಮಾಡಿದ್ರು ನಮ್ಗೇನು ಬೇಜಾರಾಗಲ್ಲ. ಗ್ರೂಪಿಂದ ರಿಮೂವ್ ಮಾಡ್ತೀವಿ, ಮನಸ್ಸಿಂದ ಅಲ್ಲ. ಆಯ್ತು ಬಿಡ್ರಿ, ಮಾಡಿದ್ರಲ್ಲ ಸಾಕು, ಒಳ್ಳೆ ಮರ್ಯಾದೆ. ಸರಿ ಬೇಗ ರೆಡಿಯಾಗಿ ಬೇಗ. ನಾನು ಹೇಳ್ತೀನಿ ರೆಡಿಯಾಗಿ. ಸಿಗ್ಲಿ ಅನ್ನೋದು ಪರವಾಗಿಲ್ಲ, ನನ್ನ ಜೊತೆ ಆರಾಮಾಗಿ ಹಿಂಗೆ ಇರೋಣ. ಮದುವೆ ಆಗೋದು ಬೇಡ, ದುಡ್ಡು ಮಾಡೋಣ. ನಿಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೆದಾಗಿ. ಮಲಗಿದ್ದವನು ಎದ್ದಿಸ್ಕೊಂಡ್ಬಿಟ್ಟು ನೀರು ಚೆಲ್ಬಿಟ್ರೆ ಹೇಳ್ತೀನಿ ಅವ್ನ ಮಕ್ಕದ ಮೇಲೆ. ಆದರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಬಿಟ್ರೆ. ಬರ್ಡೇ ಬಾಯ್ ನೋಡಿ, ಪಾಪ ಫುಲ್ ಟೈರ್ಡ್ ಆಗ್ಬಿಟ್ಟು. ಗುಡ್ ಮಾರ್ನಿಂಗ್ ಆಂಟಿ. ಸುಜಿತ್ ಗೌಡ್ರು ರಿಪೋರ್ಟಿಂಗ್ ಫ್ರಮ್ ಗೋವಾ. ಅವ್ರ ಅಮ್ಮಂಗೆ ಇವಾಗ ಹೇಳ್ತಾ ಇರೋದು ಗೈಸ್, ನಾವು ಇಲ್ಲಿ ಬಂದಿದ್ದೀವಿ ಅಂತ. ಇವಾಗ ನಾವೆಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಗೈಸ್, ಇಂದ ವ್ಯೂ ಮಾತ್ರ ಏನು ಅದ್ಭುತವಾಗಿದೆ ನೋಡಿ ಗೈಸ್. ಸೊ ಇದು ಈ ಥರ ಇದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.